ಸೂ ಫ್ರಮ್ ಸೋ ರಾಜ್ಬಿ ಶೆಟ್ಟಿ ಅಭಿನಯಿಸಿ ನಿರ್ಮಾಣದ ಚಿತ್ರ ಗ್ರ್ಯಾಂಡ್ ರಿಲೀಸ್ ಆಗಿದೆ. ನರ್ತಕಿ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಲಾಗಿದೆ. ಜೆಪಿ ತುಮಿನಾಡ್ ನಿರ್ದೇಶಿಸಿ ನಟಿಸಿರುವಂಥ ಚಿತ್ರ ಹಾರರ್ ಎಂಟರ್ಟೈನ್ಮೆಂಟ್ ಕಥಾ ಹಂದರಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ನೋಡಿ, ಜೆಪಿ ತುಮಿನಾಡ್ ನಿರ್ದೇಶಕ, ಸುನಿಲ್ ಗೌತಮ್ ನಟ, ದೀಪಕ್ ರೈ ಪಣಜೆ ಇವರು ಕೂಡ ಒಬ್ಬ ನಟ. ಸೊ ಇವರೆಲ್ಲರೂ ಸೇರಿ ನಟಿಸಿರುವಂಥ ಒಂದು ಚಿತ್ರ ಸೂ ಫ್ರಮ್ ಸೋ. ಇವತ್ತು ಗ್ರ್ಯಾಂಡ್ ರಿಲೀಸ್ ಆಗಿದೆ. ಈ ಸಂದರ್ಭದಲ್ಲಿ ನರ್ತಕಿ ಥಿಯೇಟರ್ ಮುಂಭಾಗ ನೋಡಿ ಸಾಲುಗೂ ಹಚ್ಚಿ ನಿಂತ್ಕೊಂಡಿದ್ದಾರೆ ಎಲ್ಲ ಸಿನಿ ಪ್ರೇಕ್ಷಕರು ಟಿಕೆಟ್ ತೆಗೆದುಕೊಳ್ಳೋದಕ್ಕೆ. ನಾನು ಕತೆ ಕೇಳಿದಾಗಲೇ ಗಂಟೆಲ್ಲ ಕಟ್ಟಿತ್ತು. ನನ್ನ ಮುಖ ಕೆಂಪಾಗಿತ್ತು, ಬಹುಶಃ ಕಣ್ಣಲ್ಲೆಲ್ಲ ನೀರಾಡ್ತಿತ್ತು ಅನ್ಸುತ್ತೆ. ನಾನು ಲಾಸ್ಟಿಗೆ JP ಸರ್ಗೆ ಹೇಳಿದ್ದು ಒಂದೇ, ಸರ್ ಈ ಪಾತ್ರಕ್ಕೆ ನಾನು ಏನೇನು ಬೇಕು ಇನ್ಪುಟ್ಸ್ ಕೊಡಿ, ನಾನು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಅಂತ. ಆದ್ರೆ ನನಗೀಗ ಸಿನಿಮಾ ನೋಡ್ಬೇಕಾದ್ರೆ ಅನ್ನಿಸ್ತಿತ್ತು, ಪಿತೃಪಕ್ಷ ಮಾಡ್ಬೇಕಾದ್ರೆ ನಾವು ಸೇಮ್ ಹಂಗೆ ಮಾಡ್ತೀವಿ, ಸಣ್ಣ ಸಣ್ಣ ಚೇಂಜಸ್ ಬಿಟ್ರೆ. ಬಟ್ ಈಗ ಯಾವುದೋ ಒಂದು ಭಾಗಕ್ಕೆ ಕನೆಕ್ಟ್ ಆಗೋ ಸಿನಿಮಾ ಅಲ್ಲ ಇದು. ಎಲ್ಲಾ ಭಾಗದವ್ರಿಗೂ ಈ ಸಮಸ್ಯೆಗಳಿದೆ, ಈ ಥರದ್ದೇನೋ ಕಾಣ್ತೀವಿ. ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಹೆಚ್ಚು ಜನರಿಗೆ ಸಿನಿಮಾ ನೋಡ್ಬೇಕು ಅನ್ನೋದೇ ಇಡೀ ತಂಡದ ಆಸೆ, ಪ್ರತಿ ತಂಡದ ಆಸೆ ಅದೇ. ಸೊ ಸಿನಿಮಾ ಚೆನ್ನಾಗಾಗಿದೆ. ಎಲ್ಲರೂ ಅಂದ್ರೆ ಪ್ರೊಡ್ಯೂಸರ್, ಟೀಮ್, ಲೈಟರ್ಸ್ ಬಗ್ಗೆ ಮಾತಾಡೋ ಅನ್ನೋದು ಏನಿಲ್ಲ, ಎಲ್ರಿಗೂ ಗೊತ್ತಿದೆ. ಅದೇ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಟರಿಗಾಗಿರ್ಬೋದು, ಹೊಸಬ್ರಿಗೆ ಸಣ್ಣ ಅವಕಾಶನಾದ್ರೂ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ. ಈಗಿನ ಒಡಿ ಬಡಿ ಮತ್ತೆ ಈಗಿನ ಲಾಂಗು ಮಚ್ಚು ಗನ್ನು ರಕ್ತ ಇದ್ರ ಮಧ್ಯದಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾ ಬಂದ್ರೆ, ನಾನು ಹೇಳೋದು ಎಲ್ಲ ದೊಡ್ಡ ದೊಡ್ಡ ನಿರ್ದೇಶಕರು ಇಂಥ ಒಂದು ಪ್ರಯತ್ನ ಮಾಡಿ ಒಡಿ ಬಡಿ ಸಿನಿಮಾನ ನೋಡಿ ಬೇಜಾರಾಗಿದೆ ಸರ್. ಇಂಥ ಒಂದು ಪ್ರಯತ್ನಕ್ಕೆ ದಯವಿಟ್ಟು ದೊಡ್ಡವ್ರು ಸಪೋರ್ಟ್ ಮಾಡಿ, ಸಿನಿಮಾಗಳು ನೋಡಿ, ಬರೀರಿ, ಹೇಳಿ. 4 ಜನ ಬಂದು ಸಿನಿಮಾ ನೋಡೋದ್ರಿಂದ ನೀವುಗಳು ಏನು ಕೇಳ್ಕೊತೀರಾ, ಕಮರ್ಷಿಯಲ್ ಸಿನಿಮಾ ಮಾಡಿ ನೋಡಿ ಎಸ್ಪೆಷಲಿ ಹೊಸಬ್ರು ಸರ್, ಅದು ಏನು ಮಾಡ್ತಾರೋ ಲಾಂಗು ಮಚ್ಚಿ ಹಿಡ್ಕೊಂಬಂದು ಡೈಲಾಗ್ ಹೊಡಿಯೋದ್ರಲ್ಲೇ ಕಳೆದೋಗಿದೆ. ಇಂಥ ಒಂದು ಸಿನಿಮಾ ದಯವಿಟ್ಟು ಬಂದು ನೋಡಿ. ಇಂಥ ತುಂಬಾ ಪ್ರಯತ್ನಗಳು ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗ ತುಂಬಾ ಒಳ್ಳೆ ದುಡ್ಡಿನ ಬಾಧ್ಯತೆ. ಮತ್ತೆಲ್ಲೂ ಹೋಗಿ ನಾವು ಕೇಳೋದಿಲ್ಲ ಸಿನಿಮಾ ಟಿಕೆಟ್ ಹೋಗಲ್ಲ, ಸಿನಿಮಾ ನೋಡಲ್ಲ ಅಂತ. ಇಂಥ ಪ್ರಯತ್ನಗಳನ್ನ ಜಾಸ್ತಿ ಒತ್ತು ಕೊಡಿ. ತುಂಬಾ ಅಚ್ಚುಕಟ್ಟಾಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ವಿಚಾರ, ಕಮರ್ಷಿಯಲ್ ಆಸ್ಪೆಕ್ಟ್ ಅಂತೀರಿ, ಇದ್ರಲ್ಲಿ ಒಳ್ಳೆ ಫೈಟ್ ಇಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅವ್ರು ಫೈಟ್ ಮಾಡ್ತಾರೆ ಅಂತ ಬಂದು ನೋಡಬೇಕು. ಎಂಥವ್ರಿಗೂ ಒಳಗಡೆಯಿಂದ ಫೈಟ್ ಅನ್ನೋದು ಬಂದು ಉಟ್ಕೊಳ್ಳುತ್ತೆ, ಕೋಪ ಬರುತ್ತೆ. ಅದು ಯಾವ ಕಾರಣಕ್ಕೆ ಬರುತ್ತೆ, ಸುಮ್ಮನೆ ಹಿಡಿದು ಹೊಡೆಯೋದಕ್ಕಿಂತ ಇಂಥ ಒಳ್ಳೆ ಸಿನಿಮಾ, ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ ಅಂತ ಒಂದೊಳ್ಳೆ ಸಿನಿಮಾ ಸರ್. ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಿನಿಮಾ. ಕನ್ನಡ ಸಿನಿಮಾನ ಹೊಸಬ್ರಿಗೆ ಎಸ್ಪೆಷಲಿ ದಾರಿ ಮಾಡಿಕೊಡಿ. ಒಂದೊಳ್ಳೆ ಸಿನಿಮಾ ಮಾಡೋ ಕಡೆ ದೊಡ್ಡವ್ರ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಎಲ್ಲ ಪ್ರೇಕ್ಷಕರ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಇದೆ ಸರ್. ಅಂದ್ರೆ ಅದೇ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಮನೋರಂಜನೆ ಮಾತ್ರ ಅವ್ರದ್ದು ಇಂಟೆನ್ಷನ್ ಇದ್ದಿದ್ದು, ಬೇರೆ ಏನಿಲ್ಲ. ಸೋಷಿಯಲ್ ಮೆಸೇಜ್ ಅನ್ನೋ ಇದರಿಂದ ನಾ ಸಿನಿಮಾ ಮಾಡಿದ್ದಲ್ಲ. ಡೆಫಿನೆಟ್ಲಿ ಎಂಟರ್ಟೈನ್ ಮಾಡಬೇಕೆಂಬ ಉದ್ದೇಶದಿಂದ ಸಿನಿಮಾ ಮಾಡಿ ಇವತ್ತು ಜನಗಳು ರಿಸೀವ್ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ನಮಗೆ ತುಂಬ ಸಮಾಧಾನ ಇದೆ. ಅಲ್ಲ, ಸಿನಿಮಾದ ಫಸ್ಟಲ್ಲೇ ಡೈರೆಕ್ಟರ್ ಹೇಳಿದ್ದಾರೆ ಅವ್ರಿಗೆ ಕೋಪ ಬರುತ್ತೆ ಅಂತ ಹೇಳಿ, ಆದರೆ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ, ಊರವರು ಸೇರಿಸಿ. ಸೊ ಕೊನೆಯಲ್ಲಿ ಎಲ್ಲರೂ ಗೊತ್ತಾಗ್ಲಿ ಅಂತ ಹೇಳಿ ಅದೊಂದಾಗಿದೆ ಅಷ್ಟೇ. ಅಂದರೆ ನಾವು ಒಂದು ಮೊಟ್ಟೆ ಕಥೆಯಿಂದ ಜೊತೆಗೆ ಬಂದವರು. ಸೊ ರೈಟ್ ಫ್ರಮ್ ದೇರ್ ನಮಗೆ ಅವ್ರ ಪೊಟೆನ್ಷಿಯಲ್ ಏನಂತ ಗೊತ್ತಿತ್ತು ನಮ್ಮ ಡೈರೆಕ್ಟರ್ JP ತುಮಿನಾಡ್ ಅವರು. ಸೊ ಅವ್ರ ಜೊತೆಗೆ ಒಂದು ಒಳ್ಳೆ ಜರ್ನಿ ಇದೆ ನಮ್ಮದು. ಸೊ ಪ್ರತಿ ಸಲ ಕತೆ ಹೇಳಬೇಕಾದ್ರೆ, ಅಂದರೆ ನಾನು ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಸಿನಿಮಾ ಸುಲೋಚನ ಕತೆ ಹೇಳಬೇಕಾದ್ರೆ ಪ್ರತಿ ಸಲ ನಾವು ನಕ್ಕಿದ್ದೀವಿ. ಸೊ ಅದೇ ಧೈರ್ಯದಲ್ಲಿ ಆ ಸಿನಿಮಾನ ನಾವು ಎಲ್ಲರೂ ಸೇರಿ ಮಾಡಿರೋದು ಅವ್ರ ಜೊತೆಗೆ. ಸೊ ಜನಗಳು ಅಷ್ಟೇ ನಗ್ತಾರೆ ಅನ್ನೋ ಭರವಸೆ ಇತ್ತು. ಸೊ ಅದು ಇವತ್ತು ಆಗಿದೆ ಅಷ್ಟೇ. ಅಂದರೆ ಕಾಸ್ಟಿಂಗ್ ಈ ಫಿಲ್ಮಿದು ದೊಡ್ಡ ಸ್ಟ್ರೆಂತ್ ಸರ್. ಅಂದರೆ ಸುಮಾರು ಸಮಯದಿಂದ ನಮ್ಮ ಡೈರೆಕ್ಟ್ರು ಕಾಸ್ಟಿಂಗ್ ಮೇಲೆ ಸುಮಾರು ಟೈಮ್ ಕಳೆದಿದ್ದಾರೆ. ಅಂದರೆ ಬೆಸ್ಟ್ ಪರ್ಸನನ್ನು ಬೆಸ್ಟ್ ಕಾಸ್ಟಿಂಗ್ ಹಾಕಿದ್ದಾರೆ. ಅದಕ್ಕೋಸ್ಕರ ಆ ಫಿಲ್ಮು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಎಲ್ಲರೂ ಇನ್ನೊಬ್ಬರನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಸಿನಿಮಾ ಚೆನ್ನಾಗಿ ಕಾಣ್ತಾ ಇರೋದು. ದೇವರ ಆಶೀರ್ವಾದ, ಜನರಿಗೆ ಇಷ್ಟ ಆಗ್ತಿದೆ, ಜನರು ಇಷ್ಟಪಟ್ಟು ಸಿನಿಮಾ ನೋಡ್ತಿದ್ದಾರೆ. ನಮ್ಮದು ಉದ್ದೇಶ ಒಂದೇ, ಮನರಂಜನೆ ಕೊಡಬೇಕು ಅಂತ, ಸಿನಿಮಾ ಮಾಡಬೇಕಂತ ಇತ್ತು ಅಷ್ಟೇ. ತುಂಬ ಖುಷಿಯಲ್ಲಿದ್ದೀನಿ. ಥ್ರೂಔಟ್ ಸಿನಿಮಾ ನಾವೇನು ಯೋಚನೆ ಮಾಡಿದ್ದೀವಿ ಅದೆಲ್ಲ ವರ್ಕೌಟ್ ಆಗಿದೆ. ಪ್ರತಿಯೊಂದು ಸೀನಲ್ಲೂ ಕಾಮಿಡಿಗೆ ನಗ್ತಾ ಇದ್ದಾರೆ, ಸೆಂಟಿಮೆಂಟ್ ಸೀನ್ ಬಂದರೆ ಕನೆಕ್ಟ್ ಆಗ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಒಂದು ಸಿನಿಮಾ ನಿರ್ದೇಶಕನಿಗೆ ಮತ್ತು ರಚನೆಕಾರನಿಗೆ ಇದಕ್ಕಿಂತ ದೊಡ್ಡ ಒಂದು ಅದೃಷ್ಟ ಬೇರೆ ಇಲ್ಲ. ನಂಬಿಕೆ ಇತ್ತು ಸರ್. ಒಂದು ನಮ್ಮ ಸಿನಿಮಾ ಒಂದು ಅಂದರೆ ಕನ್ನಡ ಸಿನಿಮಾ
ಖಂಡಿತವಾಗ್ಲೂ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು. ಯಾವ ದೊಡ್ಡ ಸಿನಿಮಾ ಇದ್ರೂ ಕೂಡ ನಮ್ಮ ಸಿನಿಮಾ ಒಪ್ಕೋತಾರೆ, ಸಿನಿಮಾ ಚೆನ್ನಾಗಿದ್ರೆ ಒಪ್ಕೋತಾರೆ ಅನ್ನೋ ನಂಬಿಕೆ ಇತ್ತು. ಅದು ನಂಬಿಕೆ ಮೇಲೇ ಸಿನಿಮಾ ಮಾಡಿರೋದು.